ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎಷ್ಟು ಜಾಗರೂಕರಾಗಿದ್ರೂ ಸಾಲೋದಿಲ್ಲ. ಇದೀಗ ಬಸ್ನಲ್ಲಿ ಕೂರೋದಿಕ್ಕೆ ಸೀಟ್ ಸಿಗದ ಮಗುವಿನ ತಾಯಿಯಿಂದ ಮಗುವನ್ನ ಎತ್ತಿಕೊಂಡ ಅಪರಿಚಿತ ಮಹಿಳೆ ಮಗುವಿನ ಸಮೇತ ಎಸ್ಕೇಪ್ ಆಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ನರಸೀಪುರ ತಾಲೂಕಿನ ವಡ್ಡರಕೊಪ್ಪಲು ನಿವಾಸಿಗಳಾದ ಶಿವಕುಮಾರ್ ಸವಿತಾ ದಂಪತಿಯ ಮಗುವನ್ನ ಮಹಿಳೆಯೊಬ್ಬಳು ಎತ್ತಿಕೊಂಡು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಚನ್ನಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸವಿತಾ ಎಂಬುವರು ತಮ್ಮ ಮಗುವನ್ನ ಹಿಡಿದುಕೊಂಡು ಬಸ್ ಹತ್ತಿದ್ದಾರೆ. ಮಳವಳ್ಳಿಗೆ ಟಿಕೆಟ್ ಅನ್ನ ಮಾಡಿಸಿದ್ದಾರೆ. ಈ ವೇಳೆ ಬಸ್ನಲ್ಲಿ ಫುಲ್ ರಶ್ ಇದ್ದ ಕಾರಣ ಸವಿತಾ ಅವರು ಸೀಟ್ನಲ್ಲಿ ಕೂತಿದ್ದ ಮಹಿಳೆಯೊಬ್ಬರ ಕೈಗೆ ತಮ್ಮ ಮಗುವನ್ನ ನೀಡಿದ್ದಾರೆ. ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ಮಗುವನ್ನ ಹಿಡಿದುಕೊಂಡಿದ್ದ ಮಹಿಳೆ, ನಾನು ಇಲ್ಲಿಯೇ ಇಳಿತಾ ಇದ್ದೇನೆ ಬನ್ನಿ ಎಂದು ಬಸ್ನಿಂದ ಇಳಿದಿದ್ದಾಳೆ. ಆದರೆ ಸವಿತಾ ಅವರು ತಮ್ಮ ಲಗೇಜ್ ಇಳಿಸುವಷ್ಟರಲ್ಲಿ ಈ ಮಹಿಳೆ ಮಗುವನ್ನ ಎತ್ತಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಮಳವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮಗು ಹಾಗೂ ಮಹಿಳೆಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.